ಇದೇ ವಿಡಿಯೋಲಿ ನಾನು ಅರ್ಧ ನನ್ನ ವಾಚ್ ಓವರ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ನನ್ನ ಮೀಶೋ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ, ಅದು 30K ವ್ಯೂಸ್ ಆಗಿತ್ತು ಇಲ್ಲ ನಾನು. ಸೊ ಅವಾಗ ಏನಾಗೋಯ್ತು, ಎಲ್ಲ ಝೀರೋ ಆಗೋಯ್ತು ವಾಚ್ ಓವರ್ ಎಲ್ಲ. ನೀವು ಆ ಥರ ಸ್ಟಾಪ್ ಮಾಡಿಬಿಟ್ರೆ ಏನೂ ಹಾಕಿಲ್ಲ ಅಂತಂದರೆ ಝೀರೋ ಆಗೋಗ್ಬಿಡುತ್ತೆ. ನಿಜ ಇಲ್ಲಿ ಬರೀಬೇಡಿ ಅಂತ ಹೇಳಿದ್ದೀನಿ ಕೆಳಗಡೆ ಅವ್ರಿಗೆ, ಹಂಗೆ ಬರ್ತಿದ್ದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಬಂದು ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್ ಅಷ್ಟೇ. ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ನಾನು ಪಾಪುಗೆ ಫೋಟೋಶೂಟ್ ಮಾಡಿಸಿದ್ದು, ಆಚೆ ಹೋಗಿದ್ವಿ. ಆ್ಯಂಡ್ ಝೂಡಿಯೋ ಶಾಪಿಂಗ್ದು ಒಂದಷ್ಟು ಕ್ಲಿಪ್ಪಿಂಗ್ನ ಹಾಕ್ತೀನಿ. ಆ್ಯಂಡ್ ಇವತ್ತು ಒಬ್ಬರು ಫ್ರೆಂಡ್, ನಮ್ಮ ಫ್ರೆಂಡ್ ಒಬ್ರದ್ದು ಬರ್ಡೇ ಇದೆ, ಅಲ್ಲೇ ಹೋದರೆ ಅಲ್ಲಿದ್ದು ಒಂದು ಕ್ಲಿಪ್ಪಿಂಗ್ನ ತೆಗೆದು ಹಾಕಿರ್ತೀನಿ. ಸೊ ನೋಡಿ, ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಂದರೆ, ನಾವು ಮಂತ್ಲಿ ಮನೇಲೇ ಒಂದೊಂದು ಥೀಮ್ನ ಇಟ್ಕೊಂಡು ಫೋಟೋಶೂಟ್ನ ಮಾಡ್ತಾಯಿದ್ವಿ. ನ್ಯೂ ಬೋರ್ನ್ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಮಾಡ್ಸೋಕ್ಕಾಗಿಲ್ಲ, ಮಾಡಿಸ್ಲೇ ಇಲ್ಲ. ಸೊ ಪವನ್ಗೆ ಮತ್ತು ಪ್ರಿಯಂಗೆ ಯಾವಾಗ ಲೀವ್ ಇರುತ್ತೆ, ಸೊ ಆವಾಗ ನಾವೇ ಒಂದು ಥೀಮ್ನ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಅದೆಲ್ಲ ಒಂದು ಹೆಕ್ಟಿಕ್. ಏನಂದರೆ ಅದ್ರ ರಿಲೇಟೆಡ್ ಎಲ್ಲ ಹುಡುಕಬೇಕು, ಚೆನ್ನಾಗಿ ಮಾಡಬೇಕು, ಆ ಥರ ಮಾಡ್ತಾಯಿದ್ವಿ. ಒಂದೊಂದು ನಾರ್ಮಲ್ ಕೇಕ್ನ ತೊಗೊಂಬಂದ್ಬಿಟ್ಟು ಮಂತ್ಲಿ 1 ಮಂತ್ 2 ಮಂತ್ ಅಂತಾರೆ ಆ ಥರ ಮಾಡ್ತಾಯಿದ್ವಿ. ಸೊ 6th ಮಂತಿಂದ ಪವನ್ ಏನು ಹೇಳಿದ್ರು ಅಂದರೆ, ಯಾವುದಾದ್ರು ಆಚೆ ಥೀಮ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಇವಾಗ ಪಾಪುಗಳಿಗೆ ಫೋಟೋಶೂಟ್ಸ್ಗೆ ಅಂತ ಅಂದ್ಬಿಟ್ಟು ಅಲ್ಲೇ ಮಾಡಿಸೋಣ ಇನ್ಮೇಲೆ, ಮನೇಲಿ ಮಾಡೋದು ಬೇಡ, ಅವರಾದರೆ ಚೆನ್ನಾಗಿ ಮಾಡಿಕೊಡ್ತಾರೆ, ಒಂದು ಪ್ಯಾಕೇಜ್ ತೊಗೊಂಡ್ಬಿಡೋಣ ಅಂದರು. ನಾನು ತುಂಬ ಹುಡುಕ್ದೆ, ಆ ಥರ ಪ್ಯಾಕೇಜ್ ನೀವು ಕಂಪ್ಲೀಟಾಗಿ ತೊಗೊಳಕ್ಕಾಗಲ್ಲ. ಒಂದು ಸತಿ ಶೂಟ್ ಮಾಡಿಸ್ಬೋದು, ನಿಮ್ಗೆ ಅವಾಗ 10,000 15,000 ಆ ಥರ ಚಾರ್ಜಸ್ ಇದೆ. ಹೀಗೆ ಸ್ಕ್ರಾಲ್ ಮಾಡಬೇಕಾದ್ರೆ ನನಗೆ ಒಬ್ಬರು ಪೇಜ್ ಸಿಕ್ತು ಆ್ಯಂಡ್ ಅಫೋರ್ಡೆಬಲ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಮಾಡಿಕೊಟ್ರು, ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ಇವನು ಕೂಡ ತುಂಬ ಚೆನ್ನಾಗಿ ಪೋಸಸ್ ಎಲ್ಲ ಕೊಡ್ತಾಯಿದ್ದ. ನಾವು 2 ಥೀಮ್ನ ಚೂಸ್ ಮಾಡಿದ್ವಿ, ಒಂದು ಬಾಸ್ ಬೇಬಿ ಥೀಮು, ಇನ್ನೊಂದು ಜಂಗಲ್ ಥೀಮು. ಸಖತ್ತಾಗಿ ಫೋಟೋಸ್ನ ತಕ್ಕೊಟ್ಟಿದ್ದಾರೆ. ಆ್ಯಂಡ್ ಅವರೊಬ್ಬರೇ ಕೂಡ ಇರೋದು. ಒಂದು ಮನೇಲಿ ಅವರು ಆ ಥರ ಥೀಮ್ಗಳನ್ನ ಸೆಟಪ್ ಮಾಡಿದ್ದಾರೆ. ನೀವು ಯಾವ ಥೀಮ್ನ ಸೆಲೆಕ್ಟ್ ಮಾಡ್ತೀರೋ ಅವ್ರು ಮುಂಚೆನೇ ಎಲ್ಲ ಸೆಟ್ ಮಾಡ್ಕೊಂಡಿರ್ತಾರೆ. ಹೋಗಿ ನೀವು ಫೋಟೋಶೂಟ್ನ ಮಾಡಿಸ್ಬೋದು, ಎಷ್ಟು ಥೀಮ್ ಆದರೂ ಮಾಡಿಸ್ಬೋದು ನೀವು. ನಾವು ಜಸ್ಟ್ 2 ಥೀಮ್ಸ್ನ ಮಾಡಿಸಿದ್ವಿ ಅಷ್ಟೇ. ಆ್ಯಂಡ್ ಮಂತ್ಲಿ ಅವ್ರ ಹತ್ರನೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದ ಹಂಗೇ ಝೂಡಿಯೋಗೆ ಹೋಗಿದ್ವಿ. ರಾಜರಾಜೇಶ್ವರಿ ನಗರಲ್ಲಿ ಒಂದು ಝೂಡಿಯೋ ಹೊಸದಾಗಿ ಓಪನ್ ಆಗಿರೋದು, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಕಲೆಕ್ಷನ್ಸು. ನನಗೆ ಸ್ಲಿಪ್ಪರ್ಸ್ ಎಲ್ಲ ಬೇಕಾಗಿತ್ತು. ನನಗೆ ಎಲ್ಲೋ ಒಂದು ಝೂಡಿಯೋದಲ್ಲಿ ಸ್ಲಿಪ್ಪರ್ನ ನೋಡಿದೆ, ಅದೇ ಥರ ಬೇಕು ಅಂತ ಅಂದ್ಬಿಟ್ಟು, ಬಟ್ ನಂಗೆ ಸೈಜ್ ಸಿಕ್ಕಿರಲಿಲ್ಲ. ಸೊ ಇವಾಗ ಸೇಲ್ ನಡೀತಾ ಇದೆ ಆಯಿತಾ, ಬಟ್ ಒಂದೊಂದು ಝೂಡಿಯೋಗಳಲ್ಲಿ ಚೆನ್ನಾಗೇ ಇಲ್ಲ ಕಲೆಕ್ಷನ್ಸ್. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಸಖತ್ತಾಗಿದೆ. ಹೋಗಿ ನೀವು ವಿಸಿಟ್ ಮಾಡಿ ಒಂದು ಝೂಡಿಯೋನ. ಗರ್ಲ್ಸ್ಗೂ ಚೆನ್ನಾಗಿದೆ, ಬಾಯ್ಸ್ಗಂತೂ ಸಕ್ಕತ್ತಾಗಿದೆ ಕಲೆಕ್ಷನ್. ನನಗೆ ಎಲ್ಲನೂ ತೊಗೋಬೇಕು ಅನ್ನಿಸ್ತಿದೆ. ಹುಡುಗರಿಗಂತೂ ಬಟ್ಟೆಗಳು ತುಂಬ ಚೆನ್ನಾಗಿ ಹಾಕಿದ್ರು, ಶರ್ಟ್ಸು, ಪ್ಯಾಂಟ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು ಎಲ್ಲ. ಮತ್ತು ಮಕ್ಳಿಗೂ ಕೂಡ ಬಟ್ಟೆ ಇದೆ. ನಾನು ಎಲ್ಲೂ ಕೂಡ ಮಕ್ಕಳಿಗೆ ಇಷ್ಟು ಚೆನ್ನಾಗಿರೋ ಕಲೆಕ್ಷನ್ ಅಂದರೆ ಫಸ್ಟು ಇದೆ ಈ ಕ್ಯೂಟ್ ಶರ್ಟ್ ನೋಡಿ, ಸಖತ್ತಾಗಿದೆ. ಇದು ನಾನು ದೊಡ್ಡದೇ ತೊಗೊಂಡು ಬಂದಿದ್ದೀನಿ ಈ ಸತಿ, 1 to 1.5 years. ಚಿಕ್ಕದಿರಲೇ ಇರಲಿದೆ, ಇದೇ ಸ್ಟಾರ್ಟಿಂಗ್ ಸೈಜ್. ಆ್ಯಂಡ್ ನನಗೆ ಬಿಟ್ಟು ಬರೋಕ್ಕೂ ಮನಸ್ಸಿರಲಿಲ್ಲ. ಇದರಲ್ಲಿ 2 ಕಲರ್ಸ್ ಇತ್ತು. ಆ್ಯಂಡ್ ಪ್ರೈಸ್ ನೋಡಿ, ಇದು ಒಂದು ಶರ್ಟ್ಗೆ 299 rupees, ಈ ಒಂದು ಜಸ್ಟ್ ಶರ್ಟ್ಸ್ಗೆ. ಇನ್ನೊಂದೇನೆಂದರೆ, ಚಿಕ್ಕ ಮಕ್ಕಳಿಗೆಲ್ಲ ಪ್ಯಾಂಟ್ಗಳು ಸಿಗಲ್ಲ, ಶಾರ್ಟ್ಸ್ ಸಿಗಲ್ಲ, ಅದೇ ಬೇಜಾರು. ಅದನ್ನು ಮ್ಯಾಚ್ ಮಾಡಿ ಹಾಕೋಕ್ಕೇ ಕಷ್ಟ. ಇದೊಂದು ತೊಗೊಂಡೆ, ಇದು 99 rupees. ಈ ಹಾರ್ಟ್ ಶೇಪ್ ಮತ್ತು ಇದು ನೀವು ಟ್ರೆಡಿಷ್ನಲ್ ಅಥವಾ ವೆಸ್ಟರ್ನ್ಗೆ ಏನಕ್ಕಾದ್ರೂ ಹಾಕೋಬೋದು. ನನಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ. ಆ್ಯಂಡ್ ಇಯರಿಂಗ್ಸ್ 149. ಇದನ್ನೆಲ್ಲ ನೀವು ಇದೇ ಪ್ಯಾಕೆಟಿಗೆ ಹಾಕಿಟ್ಕೋಬೇಕು, ಇಲ್ಲಾಂದರೆ ಕಾಟನ್ ಹಾಕ್ಬಿಟ್ಟು ಹಾಕಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ, ಇಲ್ಲಾಂದರೆ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಹೆಂಗೆ ಬೇಕು ಹಂಗಿಟ್ರೆ. ಫಸ್ಟು ತೊಗೊಂಡಿದ್ದಂದರೆ ಇದನ್ನೇ ನೋಡಿ, ಸೆಟ್ ಆಫ್ 4 ಬರುತ್ತೆ, 199. ನಿಮಗೆ ತುಂಬ ಕಲರ್ ಆಪ್ಷನ್ಸ್ ಇದೆ. ನಾನು ಇಷ್ಟು ಕಲರ್ಸ್ನ ತೊಗೊಂಡೆ. ಇದು ತುಂಬ ಕ್ಯೂಟಾಗಿದೆ, ನೀವು ಒಂದೊಂದೂ ಬೇಕಾದ್ರೆ ತೊಗೊಬೋದು. ನಾನು 4 ಇತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಬಂದು 199. ವರ್ಕ್ ಇದೆ ನಿಜವಾಗ್ಲೂ. ಝೂಡಿಯೋದಲ್ಲಿ ನೇಲ್ ಪಾಲಿಶ್ ಕಲರ್ಸ್ ತುಂಬ ಚೆನ್ನಾಗಿದೆ. ಯಾವಾಗ ಹೋದರೂ ನಾನು ಏನು ತೊಗೊತೀನೋ ಬಿಡ್ತೀನೋ, ನೇಲ್ ಪಾಲಿಶ್ ಅಂತ ತೊಗೊಂಡ್ಬರ್ತೀನಿ. ಈ ವಿಡಿಯೋ ಮಾಡುವಾಗ 100 ಫೋನ್ ಬರ್ತಾ ಇರುತ್ತೆ. ಅಂಕಲ್ ಮಾಡಿದರು, ಪಾಪು
ನೋಡೋಕ್ಕೆ ಅಂದ್ಬಿಟ್ಟು ವೀಡಿಯೋ ಕಾಲ್ ದಿನ ಮಾಡ್ತಿರ್ತಾರೆ. ಅವ್ನು ಮಲ್ಕೊಂಡಿದ್ದಾನೆ, ಪಿಕ್ ಮಾಡಲಿಲ್ಲ, ಆಮೇಲೆ ಮಾಡೋಣ ಅಂತ. ಇವಾಗ ಪವನ್ ಏನೋ ಆಚೆ ಹೋಗಿದ್ರು, ಇಲ್ಲ ಆಚೆ ಹೋಗ್ಬೇಕಿತ್ತು, ಸ್ವಲ್ಪ ಏನೋ ತೊಗೊಳ್ಬೇಕಂತ ಅವ್ರು ಮಾಡಿದ್ರು. ಮಧ್ಯೆ ಮಧ್ಯೆ ಬ್ರೇಕೌಟ್ ಆಗ್ತಾನೆ ಇದೆ. ಓಕೆ, ಇದು ನೀಲ್ ಪಾಲಿಶ್ ತೋರಿಸಿದ್ನಲ್ಲ, ಸೊ ಇದು 199 4 ಕಲರ್ಸ್ ಬರುತ್ತೆ. ನಿಮಗೆ ತುಂಬ ಆಪ್ಷನ್ಸ್ ಸಿಗುತ್ತೆ, ನೋಡ್ಬೋದು ನೀವು. ಆ್ಯಂಡ್ ನೇಲ್ ಪಾಲಿಶ್ ರಿಮೂವರ್ ತೊಗೊಂಡಿದ್ದೀನಿ. ನೇಲ್ ಪಾಲಿಶೇ ಹಾಕ್ಕೊಳ್ಳೋಕೆ ಟೈಮೂ ಇಲ್ಲ. ನಾನು ಎಷ್ಟು ಫ್ರೀಕ್ವೆಂಟಾಗಿ ಅಂದರೆ ನನಗೆ ನೇಲ್ ಪಾಲಿಶ್ ಯಾವಾಗಲೂ ಇರಬೇಕು ಕೈಯಲ್ಲಿ, ಹಾಕೋತಾನೇ ಇರ್ತೀನಿ. ಇವಾಗ ನೇಲ್ ಪಾಲಿಶು ಇಲ್ಲ, ನೇಲ್ಸ್ ಬೆಳೆಸೋದು ಇಲ್ಲ. ಎಷ್ಟೋ ದಿನ ಆದ್ಮೇಲೆ ಬಿಟ್ಟಿದ್ದೀನಿ ಬರ್ಡೇಗೋಸ್ಕರ ಅಂತ. ನೆಕ್ಸ್ಟ್ ಇದೊಂದು ಪರ್ಫ್ಯೂಮ್ನ ತೊಗೊಂಡೆ, ಝೂಡಿಯೋದು ಏನು ಪರ್ಫ್ಯೂಮ್ಸು ನಿಮಗೆ ಲಾಂಗ್ ಲಾಸ್ಟಿಂಗ್ ಇರಲ್ಲ, ಸುಮ್ಮನೆ ಹಾಕೊಬೇಕಷ್ಟೇ, ಒಂದು ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ. ಬಟ್ ಇದು ಸಖತ್ತಾಗಿದೆ. ಪ್ರಿಯಂಗೆ ಪವನ್ ಬರ್ಡೇಗೆ ತೊಗೊಂಬಂದಿದ್ದು. ಆ್ಯಂಡ್ 99 ರುಪೀಸ್ ಇತ್ತು ಅಷ್ಟೇ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಸೊ ಇದು ಬಂದು ಸಾಫ್ಟ್ ಸ್ಪಾಟ್ ವುಮನ್ ಅಂತ. ಆ್ಯಂಡ್ ಪವನ್ಗೂ ಕೂಡ 2 ಟಿ ಶರ್ಟ್ ತೊಗೊಂಡ್ರು. ಇದು ಬಂದು MRP 499 ಇದೆ, ಸೊ 199 ಸೇಲ್ ಇತ್ತು, ತೊಗೊಂಡೆ. ನಂಗೆ ಝೂಡಿಯೋಲ್ಲಿ ಬಟ್ಟೆಗಳು ಇಷ್ಟ ಆಗುತ್ತೆ, ಕ್ಲಾತ್ ತುಂಬಾ ಚೆನ್ನಾಗಿರುತ್ತೆ ಝೂಡಿಯೋದು, ನಂಗೆ ಇಷ್ಟ ಆಗುತ್ತೆ. ಇದೊಂದು ಟಿ ಶರ್ಟು. ಆ್ಯಂಡ್ ಇದೊಂದು ನಂಗೆ ಇದು ಇಷ್ಟ ಆಯಿತು. ಇದೊಂದು ಟಿ ಶರ್ಟ್ ತೊಗೊಂಡ್ರು, ಇದು 199 ಎರಡೂ. ಅಂದ್ಬಿಟ್ರೆ ಇನ್ನೊಂದು ಪಾಪುಗೆ ಇದು 499 ಅಂತ ಹಾಕಿದ್ದಾರೆ MRP. ನಂಗೆ ಗೊತ್ತಿಲ್ಲ ಇದು ಅಷ್ಟಿರುತ್ತಾ ಅಂತ. ಇದು ಜಸ್ಟ್ ಸೇಲಲ್ಲಿ 99ಗೆ ಸಿಕ್ತು. ಒಂಥರ ಕುರ್ತಾ ಥರ ಟ್ರೆಡಿಷ್ನಲ್ಗೆ ಏನಾದರೂ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಎಲ್ಲ ಸೆಟ್ಗಳೇ ಇರಲ್ಲ, ಇದೆಲ್ಲ ಜಸ್ಟ್ ನೋಡಿ ಈ ಥರ ಕುರ್ತಾ, ಇದಕ್ಕೆಲ್ಲ ಪ್ಯಾಂಟ್ಸ್ ಅಥವಾ ಏನು ಶಾರ್ಟ್ಸ್ ಆ ಥರ ಎಲ್ಲ ಏನೂ ಇರಲಿಲ್ಲ ಅಲ್ಲಿ. ಒಂದೇ ಒಂದು ಯಾವುದೋ ಒಂದು ಇತ್ತು ಅಷ್ಟೇ. ಸೊ ಇಷ್ಟೇ. ಬರ್ಡೇ ಜಯಂತ್ ಬರ್ಡೇ ಇದೆ ಇವತ್ತು. ಸೊ ಅಲ್ಲಿಗೆ ಏನಾದರೂ ಹೋದರೆ, ಇಲ್ಲೇ ಲೆಗಸಿ ಹತ್ರ, ನಮ್ಮನೆ ಹತ್ರನೇ ಲೆಗಸಿ ಹತ್ರನೇ ಒಂದು ಹೊಸದಾಗಿ ಕೆಫೆ ಓಪನ್ ಆಗಿದೆ. ತುಂಬ ಚೆನ್ನಾಗಿದೆ. ನಾವು ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ, ಚೆನ್ನಾಗಾಗ್ತಿದೆ ಅಂತ ಅನ್ಕೊತಾ ಇದ್ವಿ. ತುಂಬ ಚೆನ್ನಾಗಾಗ್ತಿದೆ. ಸೊ ಇಲ್ಲೇ ಅಲ್ವಾ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿದು ಒಂದಷ್ಟು ಕ್ಲಿಪ್ಪಿಂಗ್ನ ಹಾಕಿರ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ವೀಕ್ಲಿ ಅಟ್ಲೀಸ್ಟ್ 2 ವೀಡಿಯೋನ ಹಾಕಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಇನ್ನೊಂದೇನು ಗೊತ್ತಾ, ಡೈಲಿ ಮಿನಿ ಬ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಒಂದೇ ಟಾಪಿಕ್ ಇರುತ್ತೆ, ಅಂದರೆ ಒಂದೇ ರೊಟೀನ್ ಇರುತ್ತೆ, ಏನು ಹಾಕೋದು ಅಂತ ಮಾಡ್ತಿಲ್ಲ. ಸೊ ಈ ಥರ ಏನಾದ್ರು ಆಚೆ ಹೋಗಿ ಬಂದಾಗ ಎ ಡೇ ಇನ್ ಮೈ ಲೈಫ್ ಆ ಥರ ಒಂದೊಂದು ಮಾಡಿಬಿಟ್ಟು ಹಾಕೋಣ ಮಧ್ಯ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ತುಂಬ ಟಾಪಿಕ್ಸು, ತುಂಬ ಎಷ್ಟೊಂದು ವೀಡಿಯೋಸ್ ಮಾಡಬೇಕು ಅಂತ ಐಡಿಯಾ ಇದೆ ನನಗೆ. ಸೊ ಒಂದೇ ಮಾಡಿ ಹಾಕ್ತೀನಿ, ಓಕೆನಾ? ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಬೇಕಾದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು ಅನಿಸುತ್ತೆ. ಸ್ಟಾರ್ಟಿಂಗೇ ನನಗೆ ತುಂಬ ಚೆನ್ನಾಗಿ ವ್ಯೂಸ್ ಇತ್ತು. ಬಟ್ ಮಧ್ಯ ಬ್ರೇಕ್ ತೊಗೊಂಡ್ಬಿಟ್ಟೆ. ಅದಾದಮೇಲೆ ಮತ್ತೆ ಶುರು ಮಾಡಿದೆ. ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದಷ್ಟು ಬ್ರೇಕ್ ತೊಗೊಂಡ್ಬಿಟ್ಟೆ. ಸೊ ಅದಕ್ಕೆ ನನಗೆ ಏನೋ ಒಂದಷ್ಟು ಇದಾಯಿತು. ಆಮೇಲೆ ನಾನು ಒಂದೇ ವಿಡಿಯೋಲಿ ನಾನು ನನ್ನ ವಾಚ್ ಓವರ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ನನ್ನ ಮೀಶೋ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ, ಅದು 30K ವ್ಯೂಸ್ ಆಗಿತ್ತು. ಸೊ ಅರ್ಧ ವಾಚ್ ಓವರ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಬಟ್ ಏನಂದರೆ, ಈ ಪ್ರೆಗ್ನೆನ್ಸಿ ಟೈಮ್ ಆದಮೇಲೆ ನಾನು ಒಂದು 4 ಮಂತ್ಸೇ ವೀಡಿಯೋಸ್ನ ಹಾಕಲೇ ಇಲ್ಲ ನಾನು. ಸೊ ಅವಾಗ ಏನಾಗೋಯಿತು, ಎಲ್ಲ ಝೀರೋ ಆಗೋಯಿತು. ವಾಚ್ ಓವರ್ ಎಲ್ಲ ನೀವು ಆ ಥರ ಸ್ಟಾಪ್ ಮಾಡಿಬಿಟ್ರೆ, ಏನೂ ಹಾಕಿಲ್ಲ ಅಂತಂದರೆ ಝೀರೋ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ಅದು. ಯಾಕಂದರೆ ಎಷ್ಟು ಕಷ್ಟ ಅಂದರೆ ವಾಚ್ ಓವರ್ನ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ. ಹೇಳಿದ್ದೀನಿ ಅವ್ರಿಗೆ, ಅಷ್ಟು ನೀಟಾಗಿ ಹೇಳಿದ್ದೀನಿ, ಕೆಳಗಡೆಗೆ ಏನು ಡಿಸೈನ್ ಮಾಡಬೇಡಿ ಇದ್ರ ಮೇಲೆ ಅಂತ. ಹಂಗೆ ಮಾಡಿದ್ದಾನೆ. ಆದ್ರೂ ಚೆನ್ನಾಗಿದೆ. ಆದರೆ ಇಲ್ಲಿ ಬರೀಬೇಡಿ ಅಂತ ಹೇಳಿದ್ದೀನಿ ಕೆಳಗಡೆ ಅವ್ರಿಗೆ, ಹಂಗೆ ಬರ್ತಿದ್ದೆ. Jungle King. ಏನದು?
ಯಾಕಮ್ಮ ಇಟ್ಕೊಂತೀಯ? ಸೊ ಅವಾಗಲೇ ಕೇಕ್ ಬಗ್ಗೆ ಹೇಳಲೇ ಇಲ್ಲ ನಾನು. ಇದನ್ನ ನಾವು ತಗೊಂಡೋಗಿದ್ವಿ ಅಲ್ಲಿ, ನಾನು ಹೇಳೋದ್ನಲ್ಲ ಫೋಟೋಶೂಟ್ ಮಾಡಿಸೋ ಹತ್ರ. ಜಸ್ಟ್ ಏನು ಕಟ್ಟು ಮಾಡಿಸಿಲ್ಲ, ಏನು ಮಾಡಿಸಿಲ್ಲ, ಇಟ್ಬಿಟ್ಟು ಫೋಟೋ ತಗೊ ಬಂದಿದ್ದಷ್ಟೇ. ಈ ಕೇಕ್ನ ನಾವು ಬೇಕಿಂಗು ಅಂತ ಒಂದು ವೆಬ್ಸೈಟಲ್ಲಿ ತೊಗೊಂಡಿದ್ದು. ಅವ್ರ ಕೇಕ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ. ಈ ಡಿಸೈನ್ ಎಲ್ಲ ಬೇಡ ಅಂತೆಲ್ಲ ನಾನು ಇನ್ಸ್ಟ್ರಕ್ಷನ್ಸ್ ಅಲ್ಲೆಲ್ಲ ಬರ್ದಿದ್ದೆ, ಆದರೂ ಈ ಡಿಸೈನ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಆಫ್ ವೇ ಟು 1 ಅಂತ ಬರ್ದಿದ್ದಾರೆ. ಸಕ್ಕತ್ತಾಗಿದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾವು ಪ್ಲಾನ್ ಮಾಡಿದ್ವಿ ಇದನ್ನ. ಆಕ್ಚುಲಿ ಬೇರೆ ಕಡೆ ಕೊಟ್ಟು ಮಾಡ್ಸೋಣ ಅಂತ ಅನ್ಕೊಂಡ್ವಿ, ಬಟ್ ನೆಕ್ಸ್ಟ್ ವೀಕ್ ಮಾಡ್ಸೋಣ ಅಂತ ಅನ್ಕೊಂಡ್ವಿ. ಸಡನ್ ಆಗಿ ಪ್ಲಾನ್ ಆಯ್ತು. ಸೊ ಇದನ್ನೇ ಮಾಡ್ಬೇಕಾಯ್ತು. ಇಲ್ಲಾಂದಿದ್ರೆ ನಾವು ಬೇರೆ ತರ ಥೀಮ್ ನಾನು ನೋಡಿದ್ದೆ ಆಕ್ಚುಲಿ ಕೇಕ್ನ, ಆ ತರ ಮಾಡಿಸ್ಬೇಕಿತ್ತು. ಸೊ ಇದು ಬಾಸ್ ಬೇಬಿ ಅಂತ, ಈ ಒಂದು ಬ್ಲೂ ಕಲರ್ ಇದರಲ್ಲಿ ನಾನು ಬಾಸ್ ಬೇಬಿ ಥೀಮಲ್ಲಿ ಫೋಟೋಶೂಟ್ ಮಾಡಿಸಿರೋದ್ರಿಂದ ಈ ತರ ಇದು ಮಾಡಿಸಿದ್ದು. ಅಂಡ್ ಈ ಕೇಕ್ ಪ್ರೈಸ್ 600 750 ಐತಲ್ಲ ಸರ್. ಎಲ್ಲ ಸೇರಿ 750 ಅಂದ್ರೆ ಎಕ್ಸ್ಟ್ರಾ ನೀವು ನಿಮ್ಗೆ ಏನಾದ್ರು ಬೇಗನೆ ಬೇಕು ಅಂತ ಅಂದ್ರೆ 150-200 ರೂಪೀಸ್ ಎಕ್ಸ್ಟ್ರಾ ತಗೊಂತಾರೆ. ಸೊ 200 ರೂಪೀಸ್ ಎಕ್ಸ್ಟ್ರಾನೇ ಪೇ ಮಾಡಿ ತರಿಸ್ಕೊಂಡ್ವಿ. ಸೊ ಚೆನ್ನಾಗಿದೆ ಕೇಕ್. ಚೆನ್ನಾಗಿದೆಲ್ಲ ಫೋನ್ ಇದು.